ಹಾಯ್ ಫ್ರೆಂಡ್ಸ್, ಇದು ಗುರುವಾರದ ಮಿನಿ ವ್ಲಾಗ್. ಬೆಳಿಗ್ಗೆನೆ ಕಡುಬು ಚಾಯ ಕುಡಿದು ನಾನು ಹೊರಟದ್ದು ನನ್ನ ಹೇರ್ ಆಯಿಲ್ಗೆ ಬೇಕಾದ ದಾಸವಾಳ ತರುವ ಅಂತ. ಮೇಲೆ ದೊಡ್ಡಪ್ಪನ ಮನೆಗೆ ಹೋಗಿ ಸ್ವಲ್ಪ ದಾಸವಾಳ ಕೊಯ್ದು ತಂದೆ. ಹಾಗೆ ನಿನ್ನೆ ತಂದ ಮೀನು ಫ್ರಿಜ್ಜಲ್ಲಿತ್ತು. ಅದರ ಐಸ್ ಹೋಗಲಿ ಅಂತ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತಿಟ್ಟೆ. ಇನ್ನು ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಹೇರ್ ಆಯಿಲ್ ಮಾಡಲಿಕ್ಕೆ. ಹೇರ್ ಆಯಿಲ್ಗೆ ಬೇಕಾದ ಕರಿಬೇವು, ಅಲೋವೆರಾ, ತುಳಸಿ, ಸಾಂಬ್ರಾಣಿ ಇದೆಲ್ಲ ಮೊದಲೇ ಕೊಯ್ದಿಟ್ಟಿದ್ದೆ. ಇನ್ನು ಇವತ್ತಿನ ಕ್ವಾಂಟಿಟಿಗೆ ಎಷ್ಟೆಲ್ಲ ಬೇಕಂತ ಅದನ್ನು ತೆಗೆದಿಡ್ತಾ ಇದ್ದೇನೆ. ಒಂದು ಪ್ಲೇಟಲ್ಲಿ ಸೆಟ್ ಮಾಡ್ತಾ ಇದ್ದೇನೆ. ಅದು ಮುನ್ನೆ ತಂದ ಗರ್ಗಾಗಿದ್ದರಿಂದ ಸ್ವಲ್ಪ ಒಣಗಿತ್ತು. ಚಿಕ್ಕ ನೀರುಳ್ಳಿ, ನೆಲ್ಲಿಕಾಯಿ, ರೋಸ್ಮೆರಿ, ಮೆಂತೆ ಹೀಗೆಲ್ಲ ಪ್ಲೇಟಲ್ಲಿ ಹಾಕಿ ಸೆಟ್ ಮಾಡಿಟ್ಟೆ. ಇನ್ನು ನಾನು ಆಯಿಲ್ ಮಿಲ್ನಿಂದ ತಂದ ಪ್ಯೂರ್ ತೆಂಗಿನ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಈ ಎಣ್ಣೆ ಬಿಸಿಯಾಗುವಾಗ ಇದಕ್ಕೆ ನಾವು ತೆಗೆದಿಟ್ಟಂಥ ಎಲ್ಲ ದಾಸವಾಳ, ನೆಲ್ಲಿಕಾಯಿ, ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದನ್ನೀಗ ನಾನು ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತಾಗುವಾಗ ಎಣ್ಣೆ ಕುದಿದು ಎಣ್ಣೆ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಎಣ್ಣೆ ಚೆನ್ನಾಗಿ ಕುದಿದ ನಂತರ ನಾನೀಗ ಗ್ಯಾಸ್ ಆಫ್ ಮಾಡಿದೆ. ನೋಡಿ, ಈಗ ಫೈನಲ್ ನಮ್ಮ ಹೇರ್ ಆಯಿಲ್ ರೆಡಿ. ಎಣ್ಣೆಲ್ಲ ರೆಡಿ ಆದಾಗ ನಾನು ಆಗ ನೀರಲ್ಲಿ ಹಾಕಿದ್ದ ಮೀನು ಕೂಡ ಕಟ್ ಮಾಡಿ ರೆಡಿ ಮಾಡಿದೆ. ಇನ್ನು ನಾನು ಇದರಲ್ಲಿರುವ ಈ ಬೂತಾಯಿ ಮೀನನ್ನು ಪುಳಿಮುಂಚಿ ಮಾಡುವಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಫಸ್ಟ್ ಎಣ್ಣೆ ಹಾಕಿ ಅದಕ್ಕೆ ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡಿ, ನೆಕ್ಸ್ಟ್ ನೀರುಳ್ಳಿ, ಕರಿಬೇವು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅರಶಿನ ಮತ್ತು ಗ್ರೈಂಡ್ ಮಾಡಿಟ್ಟ ಪೇಸ್ಟ್ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಉಪ್ಪೆಲ್ಲ ಹಾಕಿ ಈಗ ಇದಕ್ಕೆ ತೊಳೆದಿಟ್ಟಂಥ ಮೀನನ್ನು ಹಾಕಿದರೆ ಇವತ್ತಿನ ಪುಳಿಮುಂಚಿ ರೆಡಿ. ಸಂಜೆ ಚಾಯಕ್ಕೆ ಅಂಗನವಾಡಿಯಲ್ಲಿ ಸಿಕ್ಕಿದ ಫುಡ್ಡಲ್ಲಿ ಉಂಡೆ ಮಾಡುವಂತೇಳಿ ತೆಂಗಿನಕಾಯಿ ಒಟ್ಟಿಗೆ ಬೆರೆಸಿ ಉಂಡೆಯನ್ನು ರೆಡಿ ಮಾಡಿದೆ. ಹಾಗೆ ಒಂದು ಕಸ್ಟಮರ್ ಕೊಕೊನಟ್ ಮಿಲ್ಕ್ ಸೋಪ್ ಬೇಕಂತ ಆರ್ಡರ್ ಮಾಡಿದೆ. ಹಾಗೆ ಅವರಿಗೆ ಬೇಕಾದ ಸೋಪ್ ಮತ್ತು ಜೊತೆಗೆ ಸ್ವಲ್ಪ ಸ್ಯಾಂಪಲ್ ಸೋಪನ್ನು ರೆಡಿ ಮಾಡಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.